ಹೇಳೋದು ಸುಲಭ, ಆಗೋದು ಕಷ್ಟ. ಈಗ ನಾವು ಹೆಚ್ಚು ಕಡಿಮೆ ನಂದು IPS ಸೆಲೆಕ್ಷನ್ ಆದ್ಮೇಲೂ ಟೂ ವೀಲರ್ ಹೋಗ್ಬೇಕಾದ್ರೆ ಟ್ರಾಫಿಕ್ ಪೊಲೀಸ್ ಎಲ್ಲಿದ್ದಾರೆ ನೋಡ್ಕೊಂಡು ಅದು ಬಿಟ್ಟು ಬೇರೆ ಜನ ಹೋಗ್ತಾರೆ. ಚಿತ್ರದುರ್ಗದಲ್ಲಿ ನಾನು ಟೂ ವೀಲರ್ ಓಡಿಸ್ಬೇಕಾದ್ರೆ ಖುದ್ದು ನಾನೇ IPS ಆಫೀಸರ್, ಹೆಲ್ಮೆಟ್ ಹಾಕೊಂಡ್ರು ಕೂಡ ಟ್ರಾಫಿಕ್ನಲ್ಲಿ ಎಲ್ಲಿರ್ತಾರೆ ಅದು ಬಿಟ್ಟು ಬೇರೆ, ಅದೊಂದು ಮನಸ್ಥಿತಿ ಅದು. ಸೊ ಅದೇ ರೀತಿ ಪೊಲೀಸ್ ಠಾಣೆಗೆ ಹೋಗ್ಬಾರ್ದು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರೆ ಏನೋ ಆಗಿರುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮ ಚಲನಚಿತ್ರಗಳು ಯಾವುವು ಪೊಲೀಸ್ ಇಲಾಖೆಗೆ ಹೋಗ್ಬಿಟ್ಟು ಒಳ್ಳೆ ರೀತಿ ಕೆಲಸ ಮಾಡಿಕೊಂಡು ಪೊಲೀಸ್ ಇಲಾಖೆ ಕಾರ್ಯವೈಖರಿಯಿಂದ ತೃಪ್ತಿ ಹೊಂದಿರೋದ್ರ ಒಬ್ರು ಕತೆ ಕೊಟ್ಟು ಸಿನಿಮಾ ಮಾಡಿಸ್ತಾ ಇಲ್ಲ. ಬರೀ ವಿಲನೈಸ್ ಮಾಡುವಂಥದ್ದು, ದೌರ್ಜನ್ಯ, ಕ್ರೌರ್ಯ 5% ಸ್ವಲ್ಪ ತಪ್ಪಾಗಿ ನಡ್ಕೊಂಡು ಇರ್ಬೋದು. ಉಳಿದು 98% ಜನ ಚೆನ್ನಾಗಿರ್ತಾರಲ್ಲ, 99% ಜನ ಚೆನ್ನಾಗಿರ್ತಾರೆ. ಸೊ ಅದ್ಯಾವುದು ಗ್ಲೋರಿಫೈ ಆಗಲ್ಲ ಅನ್ಫಾರ್ಚುನೇಟ್ಲಿ. ಸೊ ಹಂಗಾಗಿ ನಿಮ್ಮೆಲ್ಲ ಇಲ್ಲಿ ನಡೆದಿರೋಂಥವ್ರಿಗೆ ಯು ಮೇಕ್ ಇಟ್ ಎ ಪಾಯಿಂಟ್ ದಟ್ ಯು ವಿಲ್ ಸೆಂಡ್ ಯುವರ್ ಸ್ಟೂಡೆಂಟ್ಸ್ ಟು ಪೊಲೀಸ್ ಸ್ಟೇಷನ್ ಆಸ್ ಎ ಪಾರ್ಟ್ ಆಫ್ ಯುವರ್ ಅಕಾಡೆಮಿಕ್ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಎಕ್ಸ್ಪೋಷರ್. ದಯವಿಟ್ಟು ಅದು ಮಾಡಿ. ಸೊ ನಾನು ನಮ್ಮೆಲ್ಲ ಅಧಿಕಾರಿಗಳಿದ್ದಾರೆ, ಹಂಗಾಗಿ ಬೇಡ, ಸ್ವಲ್ಪ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಮ್ಯುನಿಕೇಟ್ ಮಾಡಿ ಕಳಿಸಿ. ಅಲ್ಲಿ ಸೆಂಟ್ರಿ ಅಂದ್ರೇನು, SHO ಅಂದ್ರೇನು, ಇನ್ಸ್ಪೆಕ್ಟರ್ ಏನು, ಜೈಲ್ ಇರ್ತವೆ, ಇದ್ದು ಸ್ಟೇಷನಲ್ಲಿ ಸೆಲ್ಸ್ ಹೇಗಿರ್ತವೆ, ಸ್ಟೇಷನಲ್ಲಿ ವರ್ಕಿಂಗ್ ಕಲ್ಚರ್ ಯಾವ ಥರ ಇದೆ. ಈ ಹಳೆಯ ಸಿನಿಮಾದಲ್ಲಿ ಯಾವುದೋ ಒಂದು ಗಂಗಾಜಲ್ಲೋ ಅಥವಾ ಯಾವುದೋ ಒಂದು ಹಳೆ ಕಾಲದ್ದು ಸಾಯಿ ಕುಮಾರ್ ಸಿನಿಮಾದಲ್ಲಿ ಏನು ಪೊಲೀಸ್ ಸ್ಟೇಷನ್ ಇರುತ್ತೆ ಆ ಥರ ಇರಲ್ಲ. ಅಂತ ನಮ್ಮಲ್ಲಿ ಕಾನ್ಸ್ಟೇಬಲ್ಸ್ ಇದ್ದಾರೆ. ಈಗ ಸೈಬರ್ ಕ್ರೈಮ್ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ನಾನು ಬರಬೇಕಾಗಿಲ್ಲ, ನಮ್ಮ ಕಾನ್ಸ್ಟೇಬಲ್ ನನಗಿಂತ ಚೆನ್ನಾಗಿ ಬ್ರೀಫ್ ಮಾಡೋಷ್ಟು ಕೇಪಬಿಲಿಟೀಸ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಠಾಣೆಗೆ ಕಳಿಸಿ, ಒಂದು ಭಯ ಅನ್ನೋದು ಹೋಗ್ಬೇಕು. ಹೆಣ್ಮಕ್ಳು ವಿದ್ಯಾರ್ಥಿನಿಯರು ಅವ್ರಿಗೆಲ್ಲ ಕಳಿಸಿ, ಯಾಕಂದ್ರೆ ಅವ್ರು ಆಗಿರೋ ಸ್ಟೇಷನ್ಗೆ ಹೋಗ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ. ಸೊ ಡೆಫಿನೆಟ್ಲಿ 1 or 2 ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗುತ್ತೆ. ಅದು ದಟ್ ಶುಡ್ ನಾಟ್ ಬಿ ಟೇಕನ್ ಆಸ್ ಎ ಪಾಯಿಂಟ್. ನನ್ನ ಹೆಸರು ಬಂದು SS ಪಟೇಲ್, ವಾರ್ಡನ್ ಆಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ಈ ಒಂದು ಸಭೆಯಲ್ಲಿ ಒಂದು 2-3 ಅಂಶಗಳನ್ನ ಚರ್ಚೆ ಮಾಡಬೇಕಾಗಿದೆ. ಮೊದಲನೇದಾಗಿ ಇತ್ತೀಚೆಗೆ ಹುಬ್ಬಳ್ಳಿ ಧಾರವಾಡ ಕಾಲೇಜುಗಳನ್ನ ನಾವು ಅವಲೋಕಿಸಿದಾಗ ಸಂಖ್ಯಾಬಲ ಅತಿಯಾಗಿದೆ ಸರ್. ಪ್ರತಿಯೊಂದು ಕಾಲೇಜಿನಲ್ಲಿ ಪ್ರತಿ ವರ್ಷ ಡಿಮ್ಯಾಂಡ್ ಮಾಡ್ತಾರೆ, ನಮಗೆ ಎನ್ಹಾನ್ಸ್ ಮಾಡಬೇಕು ಸಂಖ್ಯೆ ಅಂತ. ಸಂತೋಷ. ಯಾವ್ದಾದ್ರು ಲೋ ಅಫೆಕ್ಟ್ ಇದ್ರೆ ಅವರು ಅಬ್ಸೆಂಟ್ ಆಗೋದು ಕಾಲೇಜಿನಿಂದ. ಹಾಸ್ಟೆಲ್ದಲ್ಲಿ ಏನಾಗುತ್ತೆ ಸರ್, ಒಂದು ಟೈಮಲ್ಲಿ ಇರಬೇಕಾಗುತ್ತೆ, ನೈಟ್ ಸ್ಟ್ರಿಕ್ಟ್ಲಿ ಬರ್ತಾರೆ. ಆದರೆ ಅಟ್ ದ ಟೈಮ್ ಆಫ್ ಏನು ಕಾಲೇಜ್ ಡ್ಯೂರೇಷನ್ ಇರ್ತದೆ ಪೀರಿಯಡ್, ಆ ಟೈಮಲ್ಲಿ ಅವರು ಗಾರ್ಡನ್ಸ್ ಇಲ್ಲ ಮೂವಿ ನೋಡಕ್ಕೆ ಹೋಗೋದು, ಇಲ್ಲ ಮತ್ತೊಂದು ಕಡೆ ಎಲ್ಲ ಕೆರೆಗೆ ಸುತ್ತಾಡಕ್ಕೆ ಹೋಗೋದು ಅಂತ ಪ್ರಸಂಗಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇರದೇ ಇದ್ರೆ ಏನಾಗುತ್ತೆ, ಮಕ್ಕಳಿಗೆ ಮ್ಯಾನುವಲ್ ಏನಾದರೂ ಹಾಕಿ ಅವರಿಗೆ ಪರೀಕ್ಷೆ ಕಂಪಲ್ಸರಿ ಇರಬೇಕು ಸರ್. ಯಾಕಂದ್ರೆ ಇದಾವು ಚಾಲನೆಯಲ್ಲಿ ಇರೋದಿಲ್ಲ ಸರ್, ಫುಟೇಜಸ್ ನಮಗೆ ಸಿಗೋಲ್ಲ. ಇಂಥ ಸಮಯದಲ್ಲಿ ಏನಾದರೂ ಅವಘಡ ಆದಾಗ ನಮಗೆ ತೊಂದರೆ ಆಗ್ತದೆ. ದಯವಿಟ್ಟು ಇವೆರಡು ಬಯೋಮೆಟ್ರಿಕ್ ಅಟೆಂಡೆನ್ಸ್ ಮತ್ತು CCTV ಕಂಪಲ್ಸರಿ ಪ್ರತಿ ತರಗತಿ ಕೊಠಡಿಗಳಲ್ಲಿ ಇರಲೇಬೇಕು. ಅದರ ಬಗ್ಗೆ ಅಷ್ಟರಿಂದ ವಾರ್ಡನ್ಗೆ ಮೆಸೇಜ್ ಬರಬೇಕು, ತಿಂಗಳಿಗೆ ಅವ್ರ ಅಟೆಂಡೆನ್ಸ್, ಇಲ್ಲಾಂದ್ರೆ ಪಾಲಕರಿಗೆ ಹೋಗ್ಬೇಕು. ದಯವಿಟ್ಟು ಒಂದು. ಇನ್ನೊಂದು, ಈಗ ಸರ್ಕಾರ ಎಲ್ಲರಿಗೂ ಏನು ಮಾಡ್ತಾರೆ, ಉಚಿತ ಬಸ್ ಸೌಲಭ್ಯ ಇರೋದ್ರಿಂದ ಸಿಟಿಗಳಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ನಾವು ಭಾಳ ಗಮನಿಸ್ತಾ ಇದ್ವಿ. ಪ್ರತಿಯೊಂದು ಬಸ್ಸಲ್ಲಿ ತೂಗಾಡ್ಕೊಂಡು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಫುಟ್ಬೋರ್ಡ್ ಅಲ್ಲಿ ನಿಂತಾ ಇದ್ದಾರೆ, ಕೆಲವೊಂದು ಟೈಮಲ್ಲಿ ಕಿಟಕಿಯಲ್ಲಿ ಜೋತಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಸ್ಸಿನ ಫೆಸಿಲಿಟೀಸ್ ಒಂದು ದಯವಿಟ್ಟು ಹೆಚ್ಚಿಗೆ ಮಾಡಿ. ಯಾವ್ಯಾವ ಏರಿಯಾದಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಅಥವಾ ಗರ್ಲ್ಸ್ ಹಾಸ್ಟೆಲ್ ಇದ್ದಲ್ಲಿ ಸರ್ ಸ್ಟ್ರೀಟ್ ಲೈಟ್ ಬಗ್ಗೆ ಬಹಳಷ್ಟು ಅದೊಂದು ಲೈಟಿಂದ ಅನುಕೂಲ ಆಯ್ತು ಅಂದ್ರೆ ಬಹಳಷ್ಟು ಕ್ರೈಮ್ಗಳು ಕಮ್ಮಿ ಆಗ್ಬೋದು ಅಂತ. ಎಸ್ ಸರ್. ಬೀಟ್ ಆಮೇಲೆ ಒಂದ್ ಸ್ವಲ್ಪ ಹಾಸ್ಟೆಲ್ ಇದ್ದಲ್ಲಿ ಆಯ್ತು ಸರ್, ನೀವು ಟು ದಿ ಪಾಯಿಂಟ್ ಒಂದೊಂದು ಹೇಳ್ಬಿಡ್ಬೇಕು. ಮತ್ತೆ ಆಮೇಲೆ ಇನ್ನೊಂದು ಬಿಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಕೂಡ ಅವಶ್ಯಕತೆ ಇದೆ. ಥ್ಯಾಂಕ್ ಯು. ನೆಕ್ಸ್ಟ್ ಸರ್ ನಮಸ್ತೆ, ನನ್ನ ಹೆಸರು ರವಿವರ್ಮ ಜೋಶಿ, ಪ್ರಿನ್ಸಿಪಲ್ SMP ಕಾಲೇಜು. ಹಾಸ್ಟೆಲ್ ಬಗ್ಗೆ ಈಗ ಸರ್ ಮಾತಾಡ್ತಿದ್ರು, ವಾರ್ಡನ್ ಸರ್ ಬಗ್ಗೆ. ಆ ಹಾಸ್ಟೆಲ್ ವಿಷಯದಾಗ ಇನ್ನೊಂದು ವಿಷಯ ಐತೆ ಸರ್, ವಿದ್ಯಾರ್ಥಿಗಳು ಲೇಟ್ ಮಾಡಿ ಬರ್ತಾರೆ. ನಮ್ಮಲ್ಲಿ 300-400 ವಿದ್ಯಾರ್ಥಿಗಳು ಗೌರ್ಮೆಂಟ್ ಹಾಸ್ಟೆಲ್ ಇರ್ತಾರೆ. ಯಾಕೆ